ಅಲ್ಲಕಲ್ಲ ಮನೆ ಹಾಳು ಮಾಡಬೇಕು ಅಂತ ಮಾಡಿದ್ಯಲ್ಲ ಲೋಪರ್ ನನ್ನ ಮಗನೇ ನೀನು. ಆ ನಿನ್ನ ಜನ್ಮಕ್ಕೆ ಬೇಕೀಕ ಏನು ಅನ್ಕೊಬಿಟ್ಟಿದ್ದೀನಿ ನಿನ್ನ. ಭಾಳ ನಂಬಿದೋ ಕಲ ನಿನ್ನ, ಭಾಳ ನಂಬಿದೋ. ಈ ಕೆಲಸ ಮಾಡ್ತೀಯ ಅಂತ ಕನ್ಸು ಮನ್ಸಲ್ಲ ಒಂದು ಕಡಿತಿಲ್ಲ. ಆ ಏನು 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 ಎಲ್ಲ ತಲೆ ತೆಗ್ಸೋ ಅಂತ ಕೆಲಸ ಮಾಡ್ತಿದ್ದಿಲ್ಲ ಯಾಕೆ ನೀನು? ಅವ ಸುಮ್ಮನಿರವ ನೀನು. ನಾನು ಏನು ಅಂಥದ್ದೇನು ಮಾಡಿಲ್ಲಕತ್ತೆ. ಅವ್ರು ಸುಮ್ಮನೆ ಹೊಟ್ಟೆ ಊರಿಗೆ ಏನೇನೋ ಹೇಳ್ತಾರೆ ಕತೆ. ನಾನೇನು ಆ ಥರ ನಾನು ಏನೂ ಇಲ್ಲ. ಕೆಲಸ ಪಲ್ಸು ಕರೆಯಕ್ಕೆ ಹೋದಾಗೂ ಹೋಯ್ತಿದೆ. ಟೀ ಕುಡಿ ಅನ್ನೋದು ಅದಕ್ಕೆ ಒಂದು ಟೀಗೆ ಕುಡಿದು ಬರ್ತಿದೆ ಅಷ್ಟೇ. ನಾನು ಅಷ್ಟು ಬಿಟ್ರೆ ಏನೂ ಇಲ್ಲ. ಕುತ್ಕಲ್ಲ ಮಗ ನೀನು ಮಾತಾಡಬೇಡ ನೀನು. ಚೆನ್ನಾಗಿ ಆಡ್ತೀಯ ಬಿಡು. ಅಲ್ಲೇ ಫೋಟೋ ಮುಗಿನ ಎತ್ಕೊಂಡು ಫೋಟೋ ಎಲ್ಲ ಯಾಕೆ ಹೊಡ್ಸ್ಕೊಳಕ್ಕೆ ಹೋಗಿದೆ ನೀನು? ನಾನು ಅವು ಇದನ್ವೇ ಭಾಳ ಇದು ನನಗೆ ಹೋಯ್ತಿದ್ನಲ್ಲ ಆಗ ಭಾಳ ಪಚ್ಚೆ ಆಗಿತ್ತು ಮಗ. ಹೊಸಿ ಇದು ಮಾಡ್ತಿದ್ದಿಲ್ಲ, ಯಾವಾಗಲೂ ಆಸೆ ಮಾಡ್ತಿತ್ತು ನನ್ನ. ಅದಕ್ಕೆ ನಾನು ಇದು ಅವತ್ತು ಪೊರಿಗೆ ಅಂತ ನಾನು ಹೋಗಿದ್ನಲ್ಲ, ಆಗ ಅವಳು ಬಂದಿದ್ಲು ಮುಗಿನ ಎತ್ಕೊಂಡು. ಅದಕ್ಕೆ ಮುಗಿನ ಎತ್ಕೊಂಡು ಒಂದು ಫೋಟೋ ಹೊಡ್ಸ್ಕೊಂಡೆ. ಫೋಟೋ ಹೊಡ್ಸ್ಕೊಂಡ ತಕ್ಷಣ ಹಂಗಾರೆ ಎತ್ಕೊಂಡ ತಕ್ಷಣ ಸುಮ್ಮನೆ ಇಲ್ದೋದ್ರೆ ಹೇಳೋದಂಗಾರೆ ಮಕ್ಕಳುಗಳನ್ನ ಎತ್ಕೊಳತ್ತಪ್ಪ. ಅಯ್ಯೋ ಎಲ್ಲೋ ಸಾಕು ಮುತ್ಲ ನಿನ್ನ ಗುಣ್ಗಾನವ ಅವ್ರು ಹೋಗಿ ಬಂದು ಯಾರನ್ನ ಹೇಳ್ಬಿಟ್ಟು ಓದ್ಲಕತ್ತೆ. ಯಾಕವ ಬಂದಿದ್ಲಿಗೆ ಉಗ್ದೋಡ್ಸುವೆ ನೀನು? ನನ್ನ ಮಗ ಅಂತವನಲ್ಲ ಅಂತ ಅದು ಹೆಂಗ ನಕ್ಕದಪ್ಪ? ಅಂತ ಬುದ್ಧಿನೇ ಕಲ್ತಿರೋ ಮಗನ ಎತ್ಬಿಟ್ಟು ಅಂತವನಲ್ಲ ಅಂತ ಹೆಂಗ ನಕ್ಕದದು? ನೋಡ್ಲ ಮಗ ಒಳ್ಳೆ ಮಾತಲ್ಲಿ ಹೇಳ್ತೇವ್ನಿ ಸರಿಯಾ. ಇವತ್ತು ಅವಳೊಂದು ಬೇರೆ ಏನೋ ನಾನು ಬೇರೆ ಏನಲ್ಲ. ನನಗೂ ಕಷ್ಟ ಸುಖ ಅನ್ನೋದು ಅರ್ಥ ಆಯ್ತದೆ. ಗಂಡೊಂದು ತಿನ್ಕೊಂಡು ಆಚೆ ಕೊಯ್ಸ್ಕೆಯ ಮಗಿನ ಸಾಕಕ್ಕೆ ಅವಳು ಎಷ್ಟು ವನವಾಸತ್ತಾಳೆ ಏನು ಅನ್ನೋದು ಎಲ್ರಿಗೂ ಅರ್ಥ ಆಯ್ತದೆ. ಅಂತೆ ತಕ್ಕ ಹೋಗಿ ಅವಳು ಭವಿಷ್ಯ ಹಾಳು ಮಾಡಿರೋ ನೀನು. ನಾನು ಜಾಸ್ತಿ ಮಾತಾಡಬೇಡ ನೀನು. ಮರುವಾದಿಂದ ಯಾವ್ದಾದ್ರು ದೇವಸ್ಥಾನಲ್ಲಾರೇ ಆಗಲಿ ಎಲ್ಲಾರೇ ಆಗಲಿ ಮರುವಾದಿಂದ ತಾಲೆ ಕಟ್ಕೊಂಡು ಜೊತೆಲಿ ಇಸ್ಕೊಂಡು ಬಾಟ ಮಾಡೋದು ಕಲಿ ನೀನು. ಜಾಸ್ತಿ ಆಟ ಆಡ್ಬೇಡ ನೀನು ಅನ್ಕೊಟ್ಟೆ. ಇಳಿಸಾಕ್ಬಿಟ್ಟಲ್ಲಿ ಮರುವಾದಿಯಲ್ಲಿ ಓಪನ್ ನನ್ನ ಮಗನೇ. ನೀನು ಇಂಥ ಲುಚ್ಚ ಅಂತ ಗೊತ್ತಿತ್ತಿಲ್ಲಕಲ್ಲ ನಮಗೆ. ಅವ ಹೋಗು ಕತೆ ಮದುವೆ ತರಕರ. ನೀನು ಚೆನ್ನಾಗಂತ ಇದೀಯ. ನಾನು ಯಾಕಪ್ಪ ಮದುವೆ ಆಗ ನಾನು ಇನ್ಯಾಕಪ್ಪ ಇನ್ನೇ ಕಳ್ಸಕ್ಕೆ ಹೋಗಿದೆ? ಓಹೋ ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ ಹೋಗಿದ? ಹೆಣ್ಮಕ್ಳು ಬಿಟ್ಟು ಬಿದ್ದವ್ರಲ್ಲಕ್ಕೆ ಇಳಿಸ್ತೀನಿ ಮರುವಾದಿಯ ಲೋಪರ್ ನನ್ನ ಮಗನೇ ನಿನಗೆ. ಇನ್ನ ನಾನು ಎತ್ತಿರೋಳು ಅಕ್ಕನೇ ಇರ್ಬೋದು, ಸಾಕಿರೋಳು ನಾನು ಈ ಥರ ನಿನ್ಗೆ ಹೇಳ್ಕೊಟ್ಟು ಸಾಕ್ನಿಲ್ಲಕ್ಕಲ್ಲ, ಒಳ್ಳೆ ರೀತಿಯಲ್ಲಿ ಸಾಕಿದ್ದು. ನನಗೂ ಗಿತ್ತಾರೆ ಅದು ಯಾವ ಬುದ್ಧಿ ಕಲ್ಸಿದ್ಲು ಅಂತವ. ನೀನು ಸಣ್ಣ ಎತ್ತಿ ಬಲ್ಲಿ ಮುನ್ನಾಕ ನ್ಯಾಯ ಬುದ್ಧಿ ಕಲಿದ್ ನೀನು. ನಿನ್ನ ಮಗಳು ಗಂಡನಿಂದ ಮೋಸ ಆಗಿ ಮನೆಗೆ ಬಂದು ಮಗಳವಳೆ. ನೀನು ಎಡ್ತಿ ನೋಡಿದ್ರೆ ಎಡಂತ್ರ ಸಾವಾಯ್ತು. ನೀನು ಎಷ್ಟು ಅರ್ತ್ಕೊಬಾಡ್ಬೇಕು ನೀನು? ಜ್ಞಾನ ಇಲ್ವ ನಿನಗೆ? ಜ್ಞಾನ ಮಾನ ಅನ್ನೋದು ಏನಾರು ಒಂದು ಚೂರಾರು ಇದ್ರೆ ಹಿಂಗೆ ಆಡ್ತಿತ್ತಿಲ್ಲ ನೀನು. ಇಲ್ದ ಹೊತ್ತಿಗೆ ಹಿಂಗೆ ಆಡ್ತಾ ಇರೋದು ನೀನು. ಲೋಪರ್ ನನ್ನ ಮಗನೇ. ಮಾನ ಮರ್ವದಿ ಅವನಿಗೆ. ಮಾನ ಬೇರೆ ಮರ್ವದಿ ಬೇರೆ. ಯಾವುದು ಇಲ್ದ ಹೊತ್ತಿಗೆ ಇವನಿಗೆ ಆಡೋದಕ್ಕೆ ನಾಕು. ಈ ನನ್ನ ಮಗ ಏನು ಸಾಮಾನ್ಯ ಇದ್ರೆ ನನ್ನ ಮಗನೇ ಇವನು. ಲೋಪರ್ ನನ್ನ ಮಗ ಇವನು. ನೋಡ್ಲ ಹೋಗಿ ಅವ್ರ ಮನೆಗೆ ಹೋಗಿ ನಾವು ಮದುವೆ ಮಾಡ್ಬೇಕತ್ತೆ ಮತ್ತೆ ಕರ್ಕೊಬರೋದು ದಿಟ್ವೇ. ಮರುವಾದಿಂದ ನೀನು ನಾವು ತೋರಿಸುತ್ತಾವು, ನಾವು ಕರ್ಕೊಂಡು ಹೋಗ್ತಾವು, ಬಂದು ದೇವಸ್ಥಾನದಲ್ಲಿ ಮಾಡವೋ ಎಲ್ಲಿ ಮಾಡವೋ ತಾಲಿ ಕಟ್ಬಿಟ್ಟು ಹೆಂಗೆ ಇರ್ಸ್ಕೋಬೇಕು ಹಂಗೆ ಇರ್ಸ್ಕೋ. ಇಲ್ದವ್ರು ಮಾತ್ರ ನಾನು ಸುಮ್ಗಿನ್ಕೆ ಬಿಡ್ತೀನಿ ಅಂತ ಅನ್ಕೋಬೇಡ. ಇನ್ನು ಭಾಳ ನಂಬಿದೆ ನನ್ನ ಮಗ ಭಾಳ ಒಳ್ಳೆಯನು ಅಂತವ. ನೀನು ಈ ಥರ ಬುದ್ಧಿ ಕಲ್ತಿರೋನು ಅಂತವ ಈಗಲೇ ಗೊತ್ತಾಯ್ತಿರೋದು ನನಗೆ. ವೌ ಸುಮ್ಮನಿರವನಿಂದ ಅಮ್ಮ ಅಂತೀನಿ. ನನಗೆ ಯಾವ ಮದುವೆನೂ ಬೇಡ ಏನೂ ಬೇಡ. ಜನಗಳು ಸಿಯಾಡ್ಕೊಂಡಾರವ ಒಂದು ಮಗ ಇರೋ ತಾಯಿಗೆ ಮದುವೆ ಮಾಡವ್ರೆ ಅಂದರೆ. ಅಲ್ಲಕ್ಕಲ್ಲ ಇವತ್ತು ನಾಚಿಕೆ ಆಯ್ತದ ನಿನಗೆ ಜನಗಳ ಬಗ್ಗೆ. ಇವತ್ತು ತಲೆಗೆಡ್ಸ್ಕೊಳ್ಳೋದು ಅವತ್ತೆಲ್ಲಿ ಹೋಗಿದೆ? ಅವತ್ತು ಗ್ಯಾರಂಟಿ ಇತ್ತಿಲ್ವಾ? ಅವತ್ತು ಗ್ಯಾರಂಟಿ ಇತ್ತು ಅವಳು ನಂಬಿಸಿ ಮೋಸ ಮಾಡಾಗ ಹೇಳು. ಅವತ್ತು ಗ್ಯಾನ್ ಎಲ್ಲಿ ಹೋಗಿತ್ತು ನಿಂದು? ಕೋಳಿ ಕೇಳಿ ಮಸಾಲೆ ರೇಖಾದ ಅವನ್ನೇನು ಕೇಳ್ಕೊಂಡು ಕುತ್ಕೊಂಡು ಸುಮ್ಮನಿರ್ಲಿ. ನಮ್ಗೆ ಗೊತ್ತಿಲ್ವ ಏನು ಮಾಡಬೇಕು ಅಂತವ. ತಪ್ಪು ಮಾಡಿರೋ ಶಿಕ್ಷೆ ಅನುಭವಿಸ್ಲಿ ಅವನ್ನೇನು ಹೇಳ್ಬೇಕು ಅಂತವ. ಏನ್ಲ ಬಾಯ್ಬಿಟ್ಟು ಬಗಳು ತಪ್ಪು ಮಾಡಿದಿತ್ತಾನೆ. ಇವತ್ತು ಆ ತಪ್ಪು ನೀನೇ ಸರಿ ಮಾಡಬೇಕು. ಈಗೇನಿಲ್ಲ ನೀನು ಒಪ್ಕೊಂಡು ಮದುವೆ ಅದೆಯೋ ಇಲ್ಲ ಬೇಡ ಅಂದಿಯೋ? ಅವ ನಿಂದ ಅಮ್ಮ ಅಂತೀನಿ ಕಾಲು ಕಟ್ಕೊತೀನಿ. ಯಾವ ಮದುವೆನೂ ಬೇಡ ಏನು ಬೇಡ ಬೇಕಾದ್ರೆ ಹೊಸ ದುಡ್ಡು ಕಾಸು ಕೊಟ್ಬಿಡಕ್ಕಾಯ್ತದೆ ಬಿಡು. ಕೊಟ್ಬಿಟ್ಟು ಕಳಿಸ್ಬಿಡಕ್ಕಾಯ್ತದೆ. ಓಹೋ ಅದಕ್ಕೆ ಫೋನ್ ಮಾಡಿ ಎದುರಿಸ್ತಿದ್ದ ಅಮ್ಮ ಊರು ಬಿಟ್ಟು ಹೋಗು ಇಲ್ದವ್ರು ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು ಅದಕ್ಕೆ ಎದುರಿಸ್ತಿದ್ದಪ್ಪ. ಎಂಥ ಬುದ್ಧಿ ಕಲ್ತಿದ್ದಿಲ್ಲ ನೀನು. ಅವ್ವ ನಿನ್ನಂಥ ಬುದ್ಧಿ ಕಲ್ತಿರೋರು ಊರಲ್ಲಿ ಹುಡುಕರು ಸಿಗಾಕಿಲ್ಲ. ನಿನ್ನಂಥ ಲೋಪರ್ ಬುದ್ಧಿ ಕಲ್ತಿರೋರು ಯಾವ ಬುದ್ಧಿ ಕಲಿ. ಅಲ್ಲ ನಾನು ಸಾಕ್ಬೇಕಾದ್ರು ಈ ಥರ ಹೇಳ್ಕೊಟ್ಟಿತ್ತಿಲ್ಲ. ನಾನು ಒಳ್ಳೆ ನೀತಿನೇ ಹೇಳ್ಕೊಟ್ಟಿದ್ದು. ನಾನು ಕಲಿಬಾರ್ದು ಕಲ್ತಿದ್ದೆಲ್ಲ ಇಷ್ಟೆಲ್ಲ ಆದ್ರೂ ಅಲ್ಲ ಇಷ್ಟೆಲ್ಲ ಆಗದೆ. ಅಯ್ಯೋ ನಮ್ಮ ಜೀವನ ಹಿಂಗೆ ಆಗೋದಲ್ಲಪ್ಪ ಅಂತ ಯೋಚನೆ ಮಾಡೋದಾದ್ರೆ ಭಾಳ ಯೋಚನೆ ಮಾಡ್ಬೋದು. ಅಲ್ಲ ಹಂಗಾರೆ ಒಂದು ಮಗಾದೆ ಅಂದ್ಬಿಟ್ಟು ಬಿಡುಟ್ಟಿಗೆ ನಂಬಿಸಿ ಮೋಸ ಮಾಡಿಬಿಟ್ರೆ ದೇವರು ಒಳ್ಳೇದು ಕೊಟ್ಟ ನಿನ್ನ. ಮಾರ ಮರ್ಬೋದಿಲ್ಲ ನನ್ನ ಮಗನೇ. ಏನಾರು ಮಾಡ್ಕೊಳ್ಳಿ, ನನ್ಗೆ ಇಷ್ಟ ಇಲ್ಲ ಅಂದ್ರು ನನ್ನ ಮಾತು ಕೇಳ್ತಿಲ್ವಲ್ಲ. ಈಗ ಹೊಟ್ಟೆ ಉರಿಸ್ತಾ ಇದ್ರಲ್ಲ ನೀವು. ಹೊಟ್ಟೆ ನೀನು ಉರಿಸ್ತಾ ಇರೋದು ನಾವೆಲ್ಲ ಹೊಟ್ಟೆ ಉರಿಸ್ತಾ ಇರೋದು. ನನ್ನ ಮಗ ಒಳ್ಳೆಯವನು ಎಷ್ಟೇ ಸತಿ 4-5 ವರ್ಷ ಆದ್ರೂ ಇನ್ನೂ ಭಾಳ ಒಳ್ಳೆ ಬುದ್ಧಿ ಕಲ್ತವನೆ. ಎಲ್ಲರೂ ಕುಟ್ಟು ಹೇಳ್ಕೊಳ್ಳೋದು ನನ್ನ ಮಗ ಯೋಚನೆ ಮಾಡ್ತಾನೆ, ನನ್ನ ಮಗ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ. ನೀನು ಒಳಗೆ ಈ ಕೆಲಸ ಮಾಡಿದ್ದಿ ಅಂತ ಗೊತ್ತಿತ್ತಿರ, ಈ ಲೋಪರ್ ಕೆಲಸ ಮಾಡಿದ್ದಿ ಅಂತವ ಹುಷಾರು ಹೇಳ್ತೇವ್ನಿ. ನಾನು ಮಾತ್ರವೇ ನಾನು ನೀನು ಈ ಮದುವೆನ ತಪ್ಪಿಸ್ಕೊಳಕ್ಕೆ ನೋಡಿದ್ರೆ ನಾನು ಜೀವ ಮಡಿಕೊಂಡಿರಕ್ಕಿಲ್ಲ ಕಣ. ನೀನು ಅವೇನೋ ಮೋಸ ಮಾಡಿದಿ, ನೀನೇ ಸರಿ ಮಾಡಬೇಕು. ಏನಾರು ಮಾಡ್ಕೊಳ್ಳಿ, ನನಗಂತೂ ಮದುವೆ ಇಷ್ಟ ಇಲ್ಲ. ನೀವು ಎಷ್ಟು ಸತಿ ಹೇಳಿದ್ರು ಇದ್ರ ಮೇಲೆ ನಿಮ್ಮ ಇಷ್ಟ.
ಲೋ ನಾಚಿಕೆ ಆಯ್ತು ನಿನ್ ಜಲ್ಮಕ್ಕೆ ಹಿಂಗೆಲ್ಲ ಮಾತಾಡಕ್ಕೆ ನೀನು ಯಾಕೆ ಹೋಗ್ಬೇಕಾಗಿತ್ತು ಅವ್ಳ ಸವಾಸಕ್ಕೆ ನೀನು ಮತ್ತೆ ಇಷ್ಟ ಇಲ್ಲದಾದ್ಮೇಲೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಹೋಗ್ಬೇಕಾಗಿತ್ತು ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ತಾನೆ ಇಷ್ಟ ಇಲ್ಲ ಅಂತ ಅಂದಮೇಲೆ ಯಾಕೆ ಹೋಗಿದೆ ಯಾಕೆ ಹೋಗ್ಬೇಕಾಗಿತ್ತು ಹೋಗ್ಬಿಟ್ಟು ನನ್ಗೆ ಓಸಿದ್ ಕೋಪತ್ತಿಗೆ ನನಗೆ ನೀನು ಕಂಡ್ರೆ ನೀನು ಹಾಗೆಲ್ಲ ಹೋಗ್ಬಿಟ್ಟು ಈಗ ಹಿಂಗೆ ಆಡ್ತಾ ಕೂತಾನ ಅವತಾರವಾ ಅಯ್ಯೋ ಬುಡ್ಲೆ ಮಾದೇವಿ ಬಿಡು ಅವಳನ್ನೇನು ಅದೇನೋ ಕೋಳಿ ಕೇಳಿ ಮಸಾಲೆ ರೇಕದ್ದ ಬಿಡು ಬುಟಾಕು ಅದೇನೋ ಅಂತಿದ್ರಂತಂಗೆ ಆಯ್ತು ಕತೆ ಅವ್ನು ಕೇಳ್ಕೊಂಡೇನಿಲ್ಲ ಇಲ್ಲಿ ಇದು ಮಾಡ್ಬೇಕಾಗಿಲ್ಲ ನಾವು ಬಾ ತಲೆ ಕೆಡ್ಸ್ಕೊಳ್ಳೋದು ಬೇಡ ನನ್ನ ಮಗನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ನಂಗೆ ಚೆಂದ ಗೊತ್ತು ಕಲಿಸ್ತೀನಿ ಎಲ್ಲ ನಿನ್ನ ಅನ್ಸಿಕೆ ಹೆಂಗ್ಲ ಏನ್ಲ ಬೊಗಳನ್ನ ಬಾಯ್ಬಿಟ್ಟು ಯಾಕೆ ಹೊಟ್ಟೆ ಉರಿಸ್ತಾ ಇದ್ದೀನಿ ನೀನು ಯಾಕೆ ಹೊಟ್ಟೆ ಉರಿಸ್ತಾ ಇದೀಯ ಅದೇನು ಮಾತಾಡಬೇಕು ನಿನ್ನ ಅನ್ಸಿಕೆ ಕೊನೆಟಾಗಿ ಹೇಳ್ಬಿಡು ಓ ಬೇಡ ಬೇಕಾದ್ರೆ ದುಡ್ಡು ಕಾಸು ಕೊಟ್ಟು ಕಳಿಸ್ಬಿಡೋದ ಕಣವ ಅವಳು ಮದುವೆ ಆದ್ರೆ ಊರಲ್ಲಿ ಜನ ಏನಕ್ಕಿಲ್ಲ ಲೋಪ ನನ್ನ ಮಗನೇ ಯಾಕೆ ಕಿತ್ತೊಂಡು ಹೊಡಿತೀನಿ ನಿನಗೆ ಲೋಪ ನನ್ನ ಮಗನೇ ಜಾಸ್ತಿ ಮಾತು ಕಿತ್ತಾಡಿದ್ರೆ ಓ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ನೋಡಿ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಅಂದ್ಬಿಟ್ಟು ನಾಚಿಕೆ ಮಾನ ಮರುವದಿ ಇರೋದು ಏನಾದ್ರು ಒಂದು ಚೂರಾಗಿದ್ದಿದ್ರೆ ನೀನು ಹಿಂಗೆ ಆಡ್ತಿದ್ದೀರ ನೀನು ಅಲ್ಲ ಅವತ್ತು ನಿನಗೆ ಮಾನ ಮರುವದಿ ತಿತ್ತಿಲ್ವಾ ಇವತ್ತು ಮಾನ ಮರುವದಿ ಬಂದ್ಬಿಡ್ತು ನಿನಗೆ ಅವತ್ತು ತಿತ್ತಿಲ್ಲ ನಿನಗೆ ಮಾನ ಮರುವದಿ ಇಲ್ಲಿ ಸಾಕ್ಬಿಟ್ಟನು ಯಾವಾಗ ಬುದ್ಧಿ ಕಳಿದೀನೋ ನಿನ್ನ ಬುದ್ಧಿಗೆ ಎಷ್ಟು ಬೆಂಕಿ ಈಗ ಏನಾದ್ರು ಮಾಡ್ಕೋಗ್ರವ ನನಗೆ ಏನು ಹೊತ್ತಾಗೆ ನೋಡ್ಲೆ ಮಾನ ಮರುವದಿದ್ಲೆ ನನ್ನ ಮಗನಿಗೆ ಇವ್ನು ನಿಜಕ್ಕೂ ನನ್ನ ಮಗನ್ಲೆ ಇವನು ನನ್ನ ಮಗನ ಇವನು ಅಲ್ಲ ಇಷ್ಟೆಲ್ಲ ಆದ್ಮೇಲಿಂದ ಆಯಿತು ತಪ್ಪಾಯ್ತು ಬಿಡವ ತಪ್ಪಾಯ್ತು ಮಾಡ್ಕೊತೀನಿ ಅವಳನ್ನೇ ಅಂತ ಬಾಯಲ್ಲಿ ಗೊತ್ತಿಲ್ವ ನೀನು ಬಾಯಲ್ಲಿ ಮುಣ್ಣಾಕ ಅಲ್ಲ ಇವ್ನಿಗೆ ಏನು ಕೇಳಿ ಬಂದಿರೋದು ಇವಾಗ ಕೇಳ್ಗಲ್ತು ನಾಯಿ ಮೊಟ್ಟೆಗೆ ತಂದು ಬುದ್ಧಿ ಕಲ್ತಾವಲ್ಲಿ ಬಾಯಲ್ಲಿ ಮುಣ್ಣಾಕ ಹೊಟ್ಟೆ ಉರ್ಸಿ ಮೊಟ್ಟೆ ಕಟ್ತಾವಲ್ಲ ಲೋಪರ್ ಮುಡೆವು ಅಕ್ಕ ಕೋಳಿ ಕೇಳಿ ಮಸಾಲೆ ರೇಕದ ಬಾ ಅವ್ನು ಬೊಗಳು ಕಳ್ಳಿ ಅರಿಸುಂಗೊಂದು ಮಾತು ತಿಳಿಸ್ಬಿಟ್ಟು ಯಾವ್ದಾರು ಒಂದು ದೇವಸ್ಥಾನದಲ್ಲಿ ತಾಲೆ ಕಟ್ಸ್ಕೊಂಡು ಇನ್ನೇನು ಮಾಡಿ ಈಗ ಬೆಣ್ಣನ ಬಾಡಾಳಾಗ್ಲ ಈ ನನ್ನ ಮಗನಿಂದವ ಸರಿ ಕನ್ನಡಿ ಸರಿ ಏನಾರು ಮಾಡ್ಕೊಳ್ಳಿ ನಮಗೇನು ಅಯ್ಯಪ್ಪ ದೇವ್ರೆ ನಂಬಕ್ಕೆ ಸಾಧ್ಯ ಕಲೆ ನಿಜವಾಗ್ಲೂ ನನಗೆ ನನ್ನ ಮಗ ಈ ಥರ ಬುದ್ಧಿ ಕಲ್ತವನಿ ಅಂತವ ನನ್ನ ನೆನ್ಸ್ಕೊಂಡ್ರೆ ಭಯ ಆಯ್ತದ ನನಗೆ ದೇವ್ರನ್ಗೆ ಇವು ನಿಜಕ್ಕೂ ನನ್ನ ಮಗನ ಈ ಥರ ಬುದ್ಧಿ ಕಲ್ತವನಲ್ಲ ಅಂತ ಅಷ್ಟೇ ಭಾಳ ಬೇಜಾರು ಆಯ್ತದ ನನಗೆ ಅಯ್ಯಪ್ಪ ದೇವ್ರೆ ಭಗವಂತ ಹೋಗು ಈ ಥರ ಅಂತ ಅನ್ಕೊಂಡಿತ್ತಿಲ್ಲ ನಾನು ಈ ಥರ ಇವನು ಬುದ್ಧಿ ಕಲ್ತವನಿ ಅಂತ ಕನ್ಸು ಮನ್ಸಲು ಅನ್ಕೊಂಡಿತ್ತಿಲ್ಲ ಎಂತ ನನ್ನ ಮಗ ಹುಟ್ಟ ನನ್ನ ಹೊಟ್ಟೆಲಿ ಇಂಥ ಮಕ್ಕಳಿಗೆ ಜನ್ಮ ಕೊಡಬೇಕು ಬಾಯಿಸಿ ಲೋಪ ನನ್ನ ಮಕ್ಳಿಗೇನ ಏನಾರು ಮಾಡ್ಕೊಳ್ಳಿ ಆ ಹೆಣ್ಣಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಮೋಸ ಆಗಿಬಿಡ್ದು ಕಲೆ ಪಪ್ಪ ನಮ್ಮಂಗೆ ಒಂದು ಹೆಣ್ಣು ಜನ್ಮ ಅಲ್ವಾ ಅವಳು ಎಷ್ಟು ಅಯ್ಯೋ ಅಪ್ಪ ಅಂದಳು ತಟ್ಟುಬಿಡ್ತದೆ ನಮಗೆ ಐಕ್ಳು ಮಕ್ಳಿಗೆಲ್ಲವ ಅದು ಯಾಕಬೇಕು ಅವೆಲ್ಲವ ಇವ್ನು ಮಾಡಿರೋ ತಕ್ಕ ಇವನೇ ಶಿಕ್ಷೆ ಅನ್ಬೋಸ್ಲಿ ಕಟ್ಕೊಂಡು ಬಾಳಿಸ್ಲಿ ಬಿಡು ನಮಗೇನು ಕಟ್ಟು ಕಜಾಕ್ ಬಿಟ್ಬಿಡೋದು ಸರಿ ಕಣ್ಬಾ ಇವನು ಹೇಳ್ದ ಅಂದ್ಬಿಟ್ಟು ಇವನು ಮಾಡ್ಬಾರ್ದು ಕೆಲಸಗಳು ಮಾಡ್ಕಡೆ ಬತ್ತೇ ಇರ್ತಾನಪ್ಪ ಅವೆಲ್ಲ ನೋಡ್ಕೊಂಡು ಕುತ್ಕೊಳಕತ್ತಕ್ಕ ಇವತ್ತು ಅಲ್ಲ ಹೆಣ್ಮಕ್ಳು ಬಳೆನು ಸಾದ್ರವ ಇವಾಗೈತೆ ಒಂದಿಷ್ಟು ಬೆಂಕಿ ಕಬ ಉದ್ದಾರಾಗ ಬುದ್ಧಿನಾರೆ ಕಲ್ತಿದ್ದವ ಬೇವರ್ಸಿಗಳಿಗೂ ಅದೇನೋ ಅಂತಿದ್ರು ಅಂತಂಗೆ ಆಯಿತು ಕತೆ ಅಲ್ಲ ಏನೋ ಮಾನ ಮರುವುದಿಲ್ಲ ಬೇವರ್ಸಿಗಳಂಗೆ ಲೋಪರ್ ಮುಂಡೆಬೇನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ